ವಾಪಸ್ ಬಂದಿದ್ದಾರೆ. ಅಲ್ಲಿ ಅವ್ರಿಗೆ ಆಪರೇಷನ್ ಮಾಡೋ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಈ ಕ್ಷಣದ ಅಪ್ಡೇಟ್. ಜೊತೆಗೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರಿದ್ದಾರೆ. ಸೊ ಅವ್ರ ಹತ್ರ ಮಾತನಾಡ್ತಾ ಇದ್ದು ಬಹಳ ಮುಕ್ತವಾಗಿ ಸಂಜಯ್ ಸಿಂಗ್ ಅವರು ನಮ್ಮ ಜೊತೆ ಅವರ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ರು. ಈಗಲೂ ಕೂಡ ಅವರು ಪವಿತ್ರ ಗೌಡ ಅವರಿಗೆ ಒಳಿತನ್ನೇ ಹಾರೈಸ್ತಾ ಇದ್ದಾರೆ. ಆಕೆ ಹೀಗೆ ಮಾಡಿದ್ದಾರೆ ಅಂದರೆ ನಾನು ನಂಬಕ್ಕಾಗಲ್ಲ ಅಂತ ಸಂಜಯ್ ಸಿಂಗ್ ಹೇಳಿದ್ರು. ಸಂಜಯ್ ಸಿಂಗ್ ಅವರೇ, ನೀವು ಅವ್ರ ಜೊತೆ ಇದ್ದ ಸಂದರ್ಭದಲ್ಲಿ 2007 2013ವರೆಗೂ ಜೀವನ ಹೇಗಿತ್ತು ಅಂತ? ಹೌ ವಾಸ್ ಯುವರ್ ಲೈಫ್? ಅನ್ಫರ್ಗೆಟಬಲ್ ಮೇಡಮ್. ಅನ್ಫರ್ಗೆಟಬಲ್. ಓಕೆ. ಮರೆಯೋಕ್ಕಾಗಲ್ಲ. ಓಕೆ. ಆ ದಿನಗಳಿಂದ ಇಷ್ಟವರೆಗೂ ಆ ದಿನಗಳು ನೆನೆಸ್ಕೊಂಡೆ ಇನ್ನೂ ಇದ್ದೀನಿ. ಹಂಗೆ ಹೋಗುತ್ತೆ ಮೇಡಮ್. ಓಕೆ ಓಕೆ ಓಕೆ. ಸೊ ನೀವು ಮತ್ತೆ ಮದುವೆ ಆಗೋದಾಗಲಿ ಅಥವಾ? ಓಕೆ. ಸೊ ಹೇಗಿತ್ತು? ವೈ ಅನ್ಫರ್ಗೆಟಬಲ್? ಮ್ಯಾಮ್, ದ ಲವ್ ವಾಟ್ ವಿ ಹ್ಯಾಡ್ ಇಸ್ ಲೈಕ್ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಮೇಡಮ್. ಹೇಳೋಕ್ಕಾಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಆ ಟೈಮಲ್ಲಿ ಇದ್ದರು. ಏನೋ ಒಂದು ಕೆಟ್ಟ ಟೈಮ್ ಬಂತು, ಒಂದು ಚಿಕ್ಕ ಕಾರಣಗಳಿಂದ ಸಪ್ರೇಟ್ ಆಗಿದ್ವಿ. ಬಿಟ್ಟರೆ ಮಾತ್ರ ಅವರು ಯಾವಾಗೂ ನನಗೂ ಪ್ರೀತಿದಲ್ಲಿ ಕಡಿಮೆ ಯಾವಾಗ ಮಾಡಿರಲಿಲ್ಲ. ಒಟ್ಟಿಗೆ ಇರೋ ಟೈಮಲ್ಲಿ ಕೇರಿಂಗ್, ಲವಿಂಗ್, ಅಫೆಕ್ಷನ್, ಡೆಡಿಕೇಶನ್ ಎಲ್ಲ ಇದೆ. ಎಲ್ಲ ಇತ್ತು, ಚೆನ್ನಾಗಿತ್ತು ಅಂತ. ಯಾಕೆ ಹಾಗಾಗುತ್ತೆ ಕೆಲವ್ರ ಜೀವನದಲ್ಲಿ? ನಮ್ಗೆ ಗೊತ್ತಿಲ್ಲ ಅಲ್ವಾ? ಲೈಫ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್. ಮೇಡಮ್, ದ ಥಿಂಗ್ ಈಸ್, ಎಲ್ಲರಿಗೂ ನಾನು ಒಂದೇ ಮಾತು ಹೇಳೋದು, ಲೈಫ್ ಇಸ್ ಲೈಕ್ ಎ ವಾಚ್. ಗಡಿಯಾರ ಥರ ಒಂದೊಂದ್ಸತಿ ಮೇಲೆ ಇರುತ್ತೆ, ಒಂದೊಂದ್ಸತಿ ಕೆಳಗಡೆ ಬರುತ್ತೆ, ತಿರ್ಗಾ ಮೇಲೆ ಬರುತ್ತಲ್ಲ. ಸೊ ನನ್ನ ಲೈಫಲ್ಲೂ ಹಂಗೆ ಆಗಿದೆ. ಒಂದ್ಸತಿ ಮೇಲೆ ಇದ್ದೆ, ಈ ಸ್ವಲ್ಪ ಕೆಳಗಡೆಗೆ ಇದ್ದೆ, ಈ ಕ್ವಾರ್ಟರಲ್ಲಿ ಬಂದಿದ್ದೀನಿ, ತಿರ್ಗಾ ವಾಪಸ್ ಬರುತ್ತೆ. ಐ ಲಿವ್ ಇಟ್ ಆನ್ ಗಾಡ್ ಮ್ಯಾಮ್. ಓಕೆ. ಓಕೆ. ಆ ಸಂದರ್ಭದ ಕೆಲವು ಘಟನೆಗಳನ್ನು ನೆನೆಸ್ಕೊಬೋದಾ? ಲೈಕ್ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಶಿ ವಾಸ್, ಆರ್ ನಿಮ್ಮ ಒಟ್ಟು ಜೀವನದಲ್ಲಿ ಅಂದರೆ ನಿಮ್ಮ ಶೇರ್ಡ್ ಡ್ರೀಮ್ಸ್ ಹೇಗಿತ್ತು, ಅಥವಾ ಏನು ಮಾಡಬೇಕು ಅಂತಿದ್ರಿ? ಶಿ ವಾಸ್ ಜಸ್ಟ್ ಲೈಕ್ ಎ ವೆಟ್ ಕ್ಲೇ ಅಲ್ವಾ? ಓಕೆ. ಕ್ಲೇ. ಅವ್ರಿಗೇನೂ ಗೊತ್ತಿರಲಿಲ್ಲ. ಹಸಿ ಮಣ್ಣಿನ ಥರ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯಾವ ಆಕಾರ ಕೊಡ್ತೀರೋ ಆ ಆಕಾರದ ಅವ್ರು ತಗೊಳ್ತಾ ಇದ್ರು. ಸೊ ನಾನು ಅವ್ರಿಗೆ ಒಂದು ಒಳ್ಳೆ ಆಕಾರ ಕೊಡೋಣ ಅಂದ್ಕೊಂಡಿದ್ದೆ. ಒಳ್ಳೆ ಆಕಾರ ಒಳ್ಳೆ ರೂಪದಲ್ಲಿ ಬಂತು. ಅವ್ರನ್ನ ಅದು ಅಡ್ವಾಂಟೇಜ್ ಮಾಡಿಕೊಂಡು ಒಂದು ಒಳ್ಳೆ ಲೈಫ್, ಒಂದು ಒಳ್ಳೆ ಕೆರಿಯರ್ ಮಾಡಿಕೊಂಡ್ರು, ಮುಂದೆ ಹೋದರು. ಸೊ ಅತ್ತೆ ಮಾವ ಸಪೋರ್ಟ್? ಅಯ್ಯೋ, ನಮ್ಮ ಮಾವರು ದೇವರು ಮೇಡಮ್. ಓಕೆ. ನಾನು ನಮ್ಮ ಅಪ್ಪನಿಂದ ಜಾಸ್ತಿ ನನ್ನ ಮಾವರಿಗೆ ಹೇಳೋದು. ನಾನು ಇಷ್ಟದವರೆಗೂ ನಾನು ಯಾವಾಗಲೂ ಯಾರಿಗೂ ಹೇಳಿಲ್ಲ ದಟ್ ಮೈ ಫಾದರ್ ಇಸ್ ಲೈಕ್ ಗಾಡ್. ಬಟ್ ಎಲ್ಲರಿಗೂ ಒಂದೇ ಮಾತು ಹೇಳೋದು, ನಮ್ಮ ಮಾವರು ದೇವರು ಅಂತ. ಅವ್ರ ವಾಯ್ಸ್ ಲೌಡ್ ಇರ್ಬೋದು, ಬಟ್ ಮನಸ್ಸು ಬೆನ್ನೆದು ಮೇಡಮ್. ನಮ್ಮ ಅತ್ತೆಯವರು ಹಂಗೇನೆ, ಕೇರಿಂಗಲ್ಲಿ ತುಂಬ ಕೇರ್ ಮಾಡ್ತಾರೆ. ಓಕೆ ಓಕೆ. ಅವರಿಬ್ಬರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಯಾವ ಹಂತದಲ್ಲಿ ಒಂದು ಪಾಯಿಂಟಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ಲೈಫ್ ಬೇರೆ ಟ್ರ್ಯಾಕ್ಗಳು ಬೇರೆ ಬೇರೆ ಆಗುತ್ತೆ ಅಂತ ಒಂದು ಫೀಲ್ ಬರುತ್ತೆ. ಸೊ ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಹಂಗೆ ಅನ್ಸೋಕ್ಕೆ ಶುರುವಾಯಿತು? ಸಪ್ರೇಟ್ ಆಗೋ ಟೈಮೆಲ್ಲ ಅದು ಲೈಕ್ ನಾನಕ್ಕೂ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಆಫೀಸಿಂದ ಬಂದಾದಮೇಲೆ. ಯಾಕಂದರೆ ನನಗೆ ಒಂದೊಂದ್ಸತಿ ಡೇ ಶಿಫ್ಟ್ ಇರ್ತಾಯಿತ್ತು, ಒಂದೊಂದ್ಸತಿ ನೈಟ್ ಶಿಫ್ಟ್ ಇರ್ತಾಯಿತ್ತು. ಸೊ ಅಂಥ ಟೈಮಲ್ಲಿ ಮಗಳಿಗೆ ಟೈಮ್ ಕೊಡಿ. ಸರ್ ಮೇಡಮ್, ಐ ಯೂಸ್ ಟು ವರ್ಕ್ ವಿತ್ HP ಹ್ಯೂಲೆಟ್ ಪ್ಯಾಕೆಟ್ ಆ ಟೈಮಲ್ಲಿ. ಅದಕ್ಕೆ ಮುಂಚೆ IBM ಮಾಡ್ತಾಯಿದ್ದೆ. ಸೊ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ನಾನು ಬಂದಾದಮೇಲೆ ಒಂದ್ಸತಿ ಮಗಳಿಗೆ ನೋಡ್ಕೊಳಕ್ಕೆ ಅವರೂ ಇಲ್ಲ, ನನಗೂ ನೋಡ್ಕೊಳಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ನನಗೆ ಸಿಗ್ತಾ ಇರಲಿಲ್ಲ. ಸೊ ಯಾರು ನೋಡ್ಕೊತಾರೆ ಮಗಳನ್ನ ಅಂತ ಪದೇ ಅತ್ತೆ ಮಾವ್ರ ಮನೆ ಬಿಡೋದು, ಜನ ಏನು ಹೇಳ್ತಾರೆ, ಅದೇ ಮೇನ್ ಪಾಯಿಂಟ್ ಬಂದಿತ್ತು ನನಗೆ. ಸೊ ಅದು ಮುಂಚೆ ಹೋಗ್ತಾ ಕೆಲವರು ದೇರ್ ಆರ್ ಸಮ್, ಐ ಮೀನ್ ಐ ಆಮ್ ನಾಟ್ ಕಂಪೇರಿಂಗ್, ಐ ಶುಡ್ ನಾಟ್, ಬಟ್ ಸಹಜವಾಗಿ ನಾವು ನೋಡೋದಾದರೆ ಕೆಲವರು ಬೇರೆ ಹೀರೋಯಿನ್ಸ್ ಕೆಲವರೆಲ್ಲ ಅವರು ದೇ ಬೋತ್ ಮ್ಯಾನೇಜ್ ಈವನ್ ಆಫ್ಟರ್ ಮ್ಯಾರೇಜ್, ಲೈಕ್ ದೇ ಬೋತ್ ಮ್ಯಾನೇಜ್ ಏನೋ ಫಿಲ್ಮ್ ಇಂಡಸ್ಟ್ರಿನೂ ಅವರು ಮಾಡಿ ಪರ್ಸನಲ್ ಲೈಫನ್ನು ಸಂಹೌ ಮ್ಯಾನೇಜ್ ಮಾಡೋಕ್ಕೆ ಕೆಲವ್ರಿಗೆ ಸಾಧ್ಯ ಆಗಿದೆ. ಇಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ ಅಂತ? If both the people are in the same industry, they can understand. But here the thing is, we both are from different industries. And different mindset altogether. That's where the things will not match up.
ಈಗ ನಾನು ಫಿಲಿಮ್ ಇಂಡಸ್ಟ್ರಿದಲ್ಲಿ ಇದ್ದಿದ್ರೆ ಓಕೆ ಅವಳದು ಹಿಂಗೇನೆ ನಂದು ಹಿಂಗೇನೆ ಅಂತ ಮ್ಯಾನೇಜ್ ಮಾಡ್ಬೋದಾಯ್ತು. ಇವಾಗ ಅವಳು ನನ್ನ ಜೊತೆ IT ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಮ್ಯಾನೇಜ್ ಮಾಡ್ಬೋದಾಯಿತು. ಬಟ್ ಇವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ನಾರ್ತ್, ಶಿ ಇಸ್ ಗೋಯಿಂಗ್ ಟುವರ್ಡ್ಸ್ ಸೌತ್. ಹೌ ಕ್ಯಾನ್ ವಿ ಮ್ಯಾನೇಜ್? ಸೊ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಆ ಟೈಮಲ್ಲಿ. ಓಕೆ. ಸೊ ಆ ಟೈಮಲ್ಲಿ ಲೈಕ್ ಸೂನ್ ಆಫ್ಟರ್ ಡಿವೋರ್ಸ್ ನೀವೇನು ಮಾಡಿದ್ರಿ? ಸೂನ್ ಆಫ್ಟರ್ ಡಿವೋರ್ಸ್ ಲೈಕ್ ಐ ವೆಂಟ್ ಬ್ಯಾಕ್ ಟು ಮೈ ಹೋಮ್ ಟೌನ್. ಗೋರಖ್ಪುರ್ಗೆ ಹೋಗ್ಬಿಟ್ಟಿದೆ, ಉತ್ತರ ಪ್ರದೇಶಕ್ಕೆ ಹೋದೆ. ಅಲ್ಲಿ ಒಂದು ಸುಮಾರು ಒಂದು 4-5 ತಿಂಗಳಲ್ಲಿದ್ದೆ. ಆಮೇಲೆ ತಿರ್ಗಾ ಮನೇಲಿ ಇದ್ಬಿಟ್ಟು ನಮ್ಮ ಅಪ್ಪ ಹೇಳಿದ್ರು, ನೀನು ಸುಮ್ಮನೆ ಹಿಂಗೆ ಒಬ್ಬನೇ ಕೂತ್ಕೊಂಡಿರ್ತೀಯಲ್ವ, ಏನೊಂದು ಮಾಡುವ ಅಂತ. ನಾನು ಅಲ್ಲಿಂದ ತಿರ್ಗಾ ನಾನು ಬ್ಯಾಂಗ್ಳೂರ್ ಬಂದಿಲ್ಲ. ಐ ವೆಂಟ್ ಟು ಮುಂಬೈ. ಮುಂಬೈದಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನನಗೆ ಮುಂಬೈ ಕ್ರೌಡು, ಆ ಜನ ಇಲ್ಲ, ನನಗೆ ಬ್ಯಾಂಗ್ಳೂರ್ ಅಭ್ಯಾಸ ಆಗಿಬಿಟ್ಟಿತ್ತು. ಇಂಥ ಜನ ಅಲ್ಲಿ ಸಿಗ್ತಾ ಇಲ್ಲ ನನಗೆ. ಅಲ್ಲಿ ಜನ ಅವ್ರ ಮಾತು ಕತೆ, ಅವ್ರದ್ದು ರ್ಯಾನ್ಸ್ ನನಗೆ ಇಷ್ಟ ಆಗಿರಲಿಲ್ಲ. ದೆನ್ ಐ ಸೆಡ್ ಪಾಪ ಐ ವಿಲ್ ನಾಟ್ ಬಿ ಏಬಲ್ ಟು ಸ್ಟೇ ಇನ್ ಮುಂಬೈ ಫಾರ್ ಲಾಂಗ್. ದೆನ್ ಅಲ್ಲಿ ಬಿಟ್ಟು ನಾನು ಸ್ವಲ್ಪ ದಿವಸ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಹೇಳಲ್ಲ, ಸಕಲೇಶ್ಪುರದಲ್ಲಿದ್ದಾರೆ. ಅಲ್ಲಿ ಹೋದೆ, ಸ್ವಲ್ಪ ದಿನ ಅಲ್ಲಿದ್ದೆ. ಈಗ ಅಲ್ಲಿಂದ ನಮ್ಮ ಊರಿಗೆ ಬಂದೆ. ಊರಲ್ಲಿ ಆಮೇಲೆ ನಾನು 2 ವರ್ಷ ಯಾಕೆ ನಮ್ಮ ಲ್ಯಾಂಡ್ಸ್ ಇದೆ, ಸೊ ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡಿದೆ, ಈಗಲೂ ಇದೆ. ವಿತ್ ಊರಲ್ಲಿ ಅಗ್ರಿಕಲ್ಚರು ಇದೆ, ಡೈರಿ ಫಾರ್ಮ್ ಇದೆ, ಅದು ನೋಡ್ಕೊತಾ ಇದ್ದೀನಿ ಈಗಲೂ. ಪ್ಲಸ್ ಮಕ್ಕಳು ನೀವು? ನಾವು ವಿ ಆರ್ 3 ಬ್ರದರ್ಸ್. ಐ ಆಮ್ ದ ಸೆಕೆಂಡ್ ಒನ್. ಸೊ ಆಮೇಲೆ ಈಗ ನಾನು ಆ್ಯಸ್ ಎ ಲೆಕ್ಚರರ್ ಆಗಿ ಮಕ್ಕಳಿಗೂ ಕೆಲಸ ಮಾಡ್ತಾ ಇದ್ದೀರಾ? ಟೀಚರ್ಸ್ಗೆ ಎಲ್ಲರಿಗೂ ಗೋರಖ್ಪುರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಈ ಟೈಮಲ್ಲಿ ಬೆಂಗಳೂರಿಗೆ ಅಂದರೆ ಇದು ಟು ಸಪೋರ್ಟ್ ಪವಿತ್ರ ಬಂದ್ರ? ನೋ, ಇಟ್ಸ್ ನಾಟ್ ಲೈಕ್ ಇಟ್ಸ್ ಜಸ್ಟ್ ದ ಫಾರ್ಚೂನ್. ಲೈಕ್ ಐ ಥಾಟ್ ಆಫ್ ಚಲೋ I need a break. I'll go to Bangalore, meet my friends and come back and see. As soon as I came to Bangalore, that's when I came to know that Pavitra Gowda is getting released. Okay. It is just a fortune, ma'am. That's it. ಓಕೆ. ನಿಮ್ಗೆ ಮಗಳನ್ನ ನೋಡಿದ್ರಾ, ಮೀಟ್ ಮಾಡಿದ್ರಾ? ಇಲ್ಲ, ಈಗಲೂ ಇಲ್ಲ. ಸೊ ಅಂದರೆ ಕೋರ್ಟ್ ಆ ಟರ್ಮ್ಸ್ ಕೊಟ್ಟಿದ್ಯಾ ನಿಮಗೆ? ಅಂದರೆ yes. Court told me that you can meet whenever you want, you can talk to her. ಅದರಲ್ಲಿ ಕನ್ನಡದಲ್ಲಿ ಹೇಳೋಣ ನಾವು ನಮ್ಮ ವೀಕ್ಷಕರಿಗೆ. ಕನ್ನಡದಲ್ಲ. ಕೋರ್ಟ್ ನನಗೆ ಯಾವಾಗಲೂ ಸ್ಟಾಪ್ ಮಾಡಿಲ್ಲ. ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ನನಗೆ, ದಟ್ ನೀವು ಹೋಗ್ಬಿಟ್ಟು ನೀವು ಮಗಳನ್ನ ನೀವು ಮೀಟ್ ಮಾಡ್ಬೋದು, ಬೇಕಾದರೆ ಫೋನಲ್ಲಿ ಮಾತಾಡ್ಬೋದು. ಸೊ ನಾನು ಯಾವಾಗಾದರೂ ಫೋನ್ ಮಾಡಿದ್ರೆ ನಾನು ಮಾತುಕತೆ ಆಗುತ್ತೆ. ಓಕೆ. ಸೊ ಅನ್ಸುತ್ತಾ ನಾನು ಆ ಜೀವನ ಕಳ್ಕೊಳ್ಬಾರ್ದಾಗಿತ್ತು ಅಂತ, ಅಥವಾ ಪವಿತ್ರ ಗೌಡ ಜೊತೆ ಇರ್ಬೋದಾಗಿತ್ತು, ಅವರೂ ಮನ್ಸು ಮಾಡಬೇಕಿತ್ತು, ಆ ಥರ ಏನಾದರೂ ಅನ್ಸುತ್ತಾ? ಅಥವಾ ಇಲ್ಲ ಡೆಸ್ಟಿನಿ ಇರೋದೇ ಹೀಗೆ ಅಂತ ಅನ್ಕೋತೀರಾ, ಹೇಗೆ? ಇಲ್ಲ ಮೇಡಮ್, ನಾನು ಈಗಲೂ ನಾವಿಬ್ಬರು ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆಂದಾಗಿರ್ತಾಯಿತ್ತು ಅಂತ ಮನಸ್ಸಲ್ಲಿ ಬರುತ್ತೆ. ಬಟ್ ಡೆಸ್ಟಿನಿ, ವಾಟ್ ಕ್ಯಾನ್ ಯು ಸೇ ಅಬೌಟ್ ಡೆಸ್ಟಿನಿ ಅಲ್ವಾ? ಡೆಸ್ಟಿನಿ ಬಗ್ಗೆ